ಸಿನಿಮಾಗಳಿಗೆ ಥಿಯೇಟರ್ ಸಮಸ್ಯೆ ಎದುರಾಗಿದೆ ಅನ್ನೋದು ದಿನ ಸಾಯೋರಿಗೆ ಅಳೋರ್ಯಾರ್ ಸ್ವಾಮಿ ಅನ್ನಂಗಾಗಿದೆ. ಆದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಾರಾಜಿಸಿದಂಥ ಆಕ್ಟರ್ ಚಿತ್ರಕ್ಕೂ ಥಿಯೇಟರ್ ಪ್ರಾಬ್ಲಮಾ? ಬಂದಳು ಬೆಳಕಾಗಿ ಅರಿವಿಗೆ ಗುರುವಾಗಿ. ಆಕ್ಟರ್ ವಿರುದ್ಧ PVR ಕುತಂತ್ರ. ನಟನೇನೆ ನನ್ನ ಬದುಕು. ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ. ಬುಕ್ ಮೈ ಶೋ ಅವರು ಸ್ಪಷ್ಟವಾಗಿ ಮೇಲ್ ಕಳಿಸಿದ್ದಾರೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು PVR ನಲ್ಲಿ ಹೋಗಿ ಕೇಳಿ, PVR ನವ್ರದೇ ತಪ್ಪು. ನಮ್ಮ ಕಿರಿಕೀರ್ತಿ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ನಲ್ಲಿ ಸಾಕ್ಷಿ ಸಮೇತ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನಿನ್ನೆ ಉದಾಹರಣೆ ಕೊಡೋದಾದ್ರೆ ಆಕ್ಟರ್ ಸಿನಿಮಾ 7:35 ಶೋ ಬುಕ್ ಮಾಡಕ್ ಹೋದ್ರೆ ಸೋಲ್ಡ್ ಔಟ್. 7:35 ಶೋ ಸೋಲ್ಡ್ ಔಟ್. ಆದ್ರೆ ನೀವು ಥಿಯೇಟರ್ಗೆ ಹೋದ್ ನೋಡಿದ್ರೆ ಅಲ್ಲಿರೋ ಜನ ಎಷ್ಟು ಗೊತ್ತಾ? 5 ಜನ. ಸಾಲ ಮಾಡಿ ತಂದು ಒಂದು ಸಿನಿಮಾ ಹಾಕಿ ಸ್ಕ್ರೀನ್ಗಳಲ್ಲಿ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ನಿಮ್ಗಳು ಕನ್ನಡ ಸಿನಿಮಾನ ಸೋಲ್ಡ್ ಔಟ್, ಮಧ್ಯಾಹ್ನಕ್ಕೆ ಸೋಲ್ಡ್ ಔಟ್ ತೋರಿಸ್ತೀರಾ? 5 ಜನ ಇದ್ದಾರೆ ಥಿಯೇಟರ್ ಅಲ್ಲಿ ಅಂತ ನೀವ್ ಹೇಳ್ತಾ ಇದ್ದೀರಿ. ಬೇರೆ ಭಾಷೆ ಚಿತ್ರಗಳೇನೋ ಚೆನ್ನಾಗೇ ಬರ್ತಾ ಇದೆ, ಆದ್ರೆ ನಮ್ ಕನ್ನಡ ಸಿನಿಮಾಗಳು ಎಲ್ಲವನ್ನ ಮೀರಿಸುವಷ್ಟು ಎತ್ತರಕ್ಕೆ ಬೆಳೀತಾ ಇದ್ರೂ ಥಿಯೇಟರ್ ಇಂದ ತೆಗ್ದಾಕ್ತಾರಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಹಿಂದಿ ಸಿನಿಮಾ ಭಾಷೆ ತಮಿಳು ತೆಲುಗು ಅಲ್ಲಿ ವಿತ್ ಟ್ಯಾಕ್ಸ್ ಜಾಸ್ತಿ ರೇಟಿಗೆ ಟಿಕೆಟ್ ಗಳನ್ನ ಮಾರ್ತಾರೆ, ಲಾಭ ಜಾಸ್ತಿ ಸಿಗುತ್ತೆ. ಕನ್ನಡದಲ್ಲಿ ಟ್ಯಾಕ್ಸ್ ಫ್ರೀ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ರೇಟಿಗೆ ಟಿಕೆಟ್ ಗಳನ್ನ ಕೊಡಬೇಕು, ಅವ್ರಿಗೆ ಲಾಭ ಕಮ್ಮಿ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೊಂದು ರೇಟು, ಬೇರೆ ಭಾಷೆಗಳಿಗೊಂದು ರೇಟು, ಅವಾಗ ಲಾಭ ಯಾವ್ದು ಜಾಸ್ತಿ ಇದೆಯೋ ಅದನ್ನ ಮಾಡ್ತಾರೆ. ನಮ್ಮ ಆಕ್ಟರ್ ಡೈರೆಕ್ಟರ್ ದಯಾಳ್ ಪದ್ಮನಾಭನ್ ಅವರು ಸಿನಿಪಾಲಿಸ್ನವರಿಗೆ ಪ್ರಾಬ್ಲಮ್ ಬಗ್ಗೆ ಕೇಳಿದಾಗ ಅವ್ರು ಕೊಟ್ಟಂತ ಉತ್ತರ ಇದು: ಕನ್ನಡದಲ್ಲೇ ಕನ್ನಡಕ್ಕೆ ಥಿಯೇಟರ್ ಪ್ರಾಬ್ಲಮ್. ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಗಮನ ಹರಿಸಿ ಮಲ್ಟಿಪ್ಲೆಕ್ಸ್ ಗಳಲ್ಲೂ ಎಲ್ಲಾ ಸಿನಿಮಾಗೂ ಇಷ್ಟೇ ರೇಟು ಅಂತ ಫಿಕ್ಸ್ ಮಾಡಿದ್ರೆ ಲಾಭದ ವಿಚಾರದಲ್ಲಿ ಎಲ್ಲಾದ್ರೂ ಈಕ್ವಲಿ ಸಿಗೋದ್ರಿಂದ ಕನ್ನಡ ಸಿನಿಮಾ ಸಾಯಿಸಕ್ಕೆ ಅವರು ಹೋಗಲ್ಲ. ಆಕ್ಟರ್ ಚಿತ್ರದ ಮಲ್ಟಿಪ್ಲೆಕ್ಸ್ ಹೋರಾಟಕ್ಕೆ ಜಯ ಅಂತೂ ಸಿಕ್ಕಿದೆ. ಮೂವಿ ಕೂಡ ಚೆನ್ನಾಗಿ ಓಡ್ತಾ ಇದೆ. ನಾವು ಆಕ್ಟರ್ಸ್ ಮೆಸೇಜ್ ಹೇಳ್ತೀವಿ, ಫಾಲೋ ಮಾಡಲ್ಲ. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ಗೆ ಕನ್ನಡಿಗರು ಒಂದಾಗಬೇಕು. ಅಂದಾಗ ಮಾತ್ರ ಕನ್ನಡದ ಜೊತೆ ಕನ್ನಡಿಗರು ಬೆಳಿಬಹುದು. ಈಗ ನನ್ನ ಹೆಸರು ಕಾಲ್ ಮಾರ್ಕ್ಸ್ ಅಂತ ಕರಿ. ಇದು ಕಥೆಯಲ್ಲ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.